ಭಾಗದಲ್ಲಿ ನದಿಗಳು ಅತ್ಯಂತ ಕಲುಷಿತವಾಗಿವೆ. ಹಾಗಾಗಿ ನದಿಯ ರಕ್ಷಣೆಗಾಗಿ ನಿರ್ಮಲ ತುಂಗಭದ್ರಾ ಅಭಿಯಾನ ಸಮಿತಿಯಿಂದ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ನವೆಂಬರ್ 4ರಿಂದ ಶೃಂಗೇರಿಯಿಂದ ಪ್ರಾರಂಭಿಸಿ ಕಿಷ್ಕಿಂಧೆವರೆಗೆ ಸುಮಾರು 400 ಕಿಲೋಮೀಟರ್ ಪಾದಯಾತ್ರೆ ಮಾಡಲಿದ್ದಾರೆ. ಸಾರ್ವಜನಿಕರಿಗೆ ನದಿಯ ಮೌಲ್ಯದ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಈ ಪಾದಯಾತ್ರೆ ನಡೆಯಲಿದೆ. ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ ಮಲೆನಾಡಿನ ಜನರು ಈ ಪಾದಯಾತ್ರೆಯಲ್ಲಿ ಭಾಗಿಯಾಗಬೇಕೆಂದು ಮನವಿ ಮಾಡಿದರು. ಕೃಷಿಗೆ ಬಳಸುವ ರಾಸಾಯನಿಕ ಗೊಬ್ಬರಗಳು ನದಿ ಸೇರ್ತಾ ಇವೆ. ಧಾರ್ಮಿಕ ಪ್ರದೇಶದಲ್ಲಿ ನದಿಯ ಮೇಲೆ ದೌರ್ಜನ್ಯವಾಗ್ತಾ ಇದೆ. ಜಲಾನಯನದ ನಿರ್ವಹಣೆ ಸರಿಯಾಗಿಲ್ಲದಿರುವುದು ಮುಖ್ಯ ಕಾರಣವಾಗಿದೆ ಎಂದು ಆರೋಪಿಸಿದರು. ತುಂಗಾ ಮತ್ತು ಭದ್ರಾ ನದಿ ಗುಂಟ ನದಿ ಮಾಲಿನ್ಯವನ್ನು ತಡೆಗಟ್ಟುವ ಸಲುವಾಗಿ ಇದನ್ನು ಕುಡಿಯುವ ಒಂದು ನೀರು ಹೇಗಿರಬೇಕೋ ಆ ಒಂದು ಸ್ಥಿತಿ ಮರಳಿ ತರೋದಕ್ಕೆ ತುಂಗಾಪಾನ ಅಂತ ಹೇಳ್ತೀವಿ. ಹಾಗೆ ತುಂಗಾ ಮತ್ತು ಭದ್ರಾ ನದಿ ಪ್ರದೇಶದಲ್ಲಿ ತುಂಗಭದ್ರಾ ನದಿ ಅಂಚಿನಲ್ಲಿ ಪಾದಯಾತ್ರೆಯನ್ನು ನಾವು 28 ದಿವಸಗಳ ಕಾಲ ಇಲ್ಲಿಂದ ಶ್ರೀಶೈಲ ಕಿಷ್ಕಿಂಧೆವರೆಗೆ ನಡೆಸುವಂಥ ಒಂದು ವಿಶಿಷ್ಟವಾದಂಥ ಒಂದು ಜನಜಾಗೃತಿ ಪರಿಸರ ಜಾಗೃತಿ ಪಾದಯಾತ್ರೆಗೆ ಒಂದು ರೀತಿಯಲ್ಲಿ ಕಾರ್ಯಾಲಯ ಈ ಪಾದಯಾತ್ರೆಯ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿ ದೀಪ ಬೆಳಗಿ ಚಾಲನೆ ಮಾಡಿದ್ದಾಗಿದೆ. ಇದರ ಮುಖಾಂತರ ನಾವು ಪಶ್ಚಿಮ ಘಟ್ಟದ ಸಂರಕ್ಷಣೆ, ನದಿ ಮೂಲಗಳ ಸಂರಕ್ಷಣೆ ಹಾಗೂ ನದಿಗಳ ಮಾಲಿನ್ಯವನ್ನು ತಡೆಗಟ್ಟುವಂತಹ ದಿಕ್ಕಿನಲ್ಲಿ ಒಂದು ಇಡೀ ಪ್ರದೇಶದಲ್ಲಿ ಸಂಚಲನವನ್ನು ಉಂಟು ಮಾಡೋದ್ರ ಮುಖಾಂತರ ಸರ್ಕಾರ, ಜನಪ್ರತಿನಿಧಿಗಳು, ಸ್ಥಳೀಯ ಸಂಘ ಸಂಸ್ಥೆಗಳು ಮತ್ತು ಸ್ಥಳೀಯ ನಾಗರಿಕರು, ಇಲ್ಲಿರುವಂಥ ಗ್ರಾಮ ಪಂಚಾಯತ, ನಗರಸಭೆ, ಮಾಲಿನ್ಯ ನಿಯಂತ್ರಣ ಮಂಡಳಿ, ಹೀಗೆ ಈ ಎಲ್ಲರಲ್ಲಿ ಒಂದು ಒತ್ತಡ ನಿರ್ಮಾಣ ಮಾಡುವಂಥ ದಿಕ್ಕಿನಲ್ಲಿ ಕೂಡ ಈ ಪಾದಯಾತ್ರೆ ಮಹತ್ವವನ್ನು ಪಡೀಲಿಕ್ಕಿದೆ. ಅಂಥದ್ದೊಂದು ಜನಜಾಗೃತಿ ಪಶ್ಚಿಮ ಘಟ್ಟದ ಮಹತ್ವದ ಪಾದಯಾತ್ರೆಯಲ್ಲಿ ಈ ನಾಡಿನ, ಮಲೆನಾಡಿನ, ಬಯಲುನಾಡಿನ ಜನತೆ, ನದಿ ತೀರದ ಜನತೆ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಅಂಥೇಳಿ ಮತ್ತು ಎಲ್ಲ ರೀತಿಯ ಬೆಂಬಲವನ್ನು ನೀಡಬೇಕು ಅಂಥೇಳಿ ಈ ಕನ್ನಡ ನಾಡಿನ ಜನತೆಯಲ್ಲಿ ಮನವಿ ಮಾಡ್ತೇನೆ. ಶಿವಮೊಗ್ಗ ಭಾಗದಲ್ಲಿ ಈ ನದಿ ಅತ್ಯಂತ ಹೆಚ್ಚು ಕಲುಷಿತ ಆಗ್ತಾ ಇದೆ. ಇದಕ್ಕೆ ಕಾರಣಗಳು ಹಲವಾರು. ಒಂದೆರಡು ವಿಷಯಗಳನ್ನು ಹೇಳೋದಾದರೆ, ಮೊದಲನೇದಾಗಿ ನಮ್ಮ ಕೃಷಿಕರು ಬಳಸುವಂತಹ ಏನು ಕೀಟನಾಶಕ ಔಷಧಿಗಳು ಮತ್ತು ಹೆಚ್ಚುವರಿ ರಾಸಾಯನಿಕಗಳು, ಗೊಬ್ಬರಗಳು, ಇವುಗಳು ಸಹ ನದಿಯನ್ನು ಸೇರ್ತಾ ಇದೆ. ಇದು ಒಂದು ಕಾರಣದಿಂದ ನದಿ ಕಲುಷಿತ ಆಗ್ತಾ ಇದೆ. ಎರಡನೇದಾಗಿ ಈ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಪ್ರಮಾಣದ ಪ್ರವಾಸಿಗಳು ಬಂದು ಅಲ್ಲಿ ನದಿಯಲ್ಲಿ ಎಲ್ಲ ತ್ಯಾಜ್ಯವನ್ನು ವಿಸರ್ಜನೆ ಮಾಡೋದ್ರಿಂದನೂ ಸಹ ನದಿ ಕಲುಷಿತ ಆಗ್ತಾ ಇದೆ. ಮತ್ತು ಇನ್ನೊಂದು ಕಾರಣ ಅಂತಂದರೆ, ನದಿಯಿಂದ ನೀರನ್ನು ಅಪಾರ ಪ್ರಮಾಣದಲ್ಲಿ ಎತ್ತಿ ದೂರದವರೆಗೆ ಒಯ್ದು ಅದನ್ನು ಕೃಷಿಗೆ ಬಳಸ್ತಾ ಇರೋದ್ರಿಂದ ನದಿಯಲ್ಲಿ ನೀರಿನ ಹರಿವಿನ ಪ್ರಮಾಣವೂ ಸಹ ಗಣನೀಯವಾಗಿ ಕುಸಿತ ಕಂಡಿದೆ. ಮತ್ತು ಜಲಾನಯನ ಪ್ರದೇಶದ ನಿರ್ವಹಣೆ ಇಲ್ಲದೆ ಇರೋದ್ರಿಂದ ಮಳೆಗಾಲದಲ್ಲಿ ನಾವು ಪ್ರವಾಹ ಭೀತಿಯನ್ನು ಎದುರಿಸ್ತಾ ಇದ್ದೀವಿ. ಮತ್ತು ಹಾಗೆ ಬೇಸಿಗೆಯಲ್ಲಿ ನದಿಯಲ್ಲಿ ನೀರೇ ಹರಿತಾ ಇರುವಂಥ ಪರಿಸ್ಥಿತಿನೂ ಸಹ ನೋಡ್ತಾ ಇದ್ದೀವಿ. ನಮ್ಮ ತಾಯಿ ಎದೆ ಹಾಲಿಗಿಂತ ಜಾಸ್ತಿ ತುಂಗೆ ನೀರನ್ನು ಕುಡಿದಿದ್ದೀವಿ. ಆ ತಾಯಿ ಇವತ್ತು ತುಂಬ ಕಲುಷಿತವಾಗಿ ತುಂಬ ನೋವಿಂದ ಇದ್ದಾಳೆ ಅನ್ನೋದಕ್ಕೆ ನಮಗೆಲ್ಲರಿಗೂ ತುಂಬ ದುಃಖ ಆಗ್ತಾ ಇದೆ. ಆ ಒಂದು ನದಿಯ ಬಗ್ಗೆ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಒಂದು ದುಃಖ ಇತ್ತು. ಆ ದುಃಖವನ್ನು ತೋರಿಸ್ಕೊಳಕ್ಕೆ ಯಾರ ಕೈಲೂ ಆಗ್ತಾ ಇರಲಿಲ್ಲ. ಎಲ್ಲರೂ ಹತಾಶ ಭಾವನೆಯಿಂದ ನೋಡ್ತಾ ಇದ್ರು. ಇವತ್ತೊಂದು ವೇದಿಕೆ ಸಿಕ್ಕಿದೆ. ಈ ಒಂದು ಹೋರಾಟಕ್ಕೆ, ಪಾದಯಾತ್ರೆಗೆ, ಜನಜಾಗೃತಿಗೆ, ಜಲಜಾಗೃತಿಗೆ ಪ್ರತಿಯೊಬ್ಬರು ಕೈ ಜೋಡಿಸಿದರೆ ಮುಂದಿನ ದಿನಗಳಲ್ಲಿ ನಮ್ಮ ತುಂಗಾ ನದಿ ಪವಿತ್ರವಾಗಿ ತುಂಗಾಪಾನ, ಗಂಗಾ ಸ್ನಾನ ಏನು ನಾಣ್ಣುಡಿ ಇದೆ, ಅದಕ್ಕೆ ಪೂರಕವಾದ ಒಂದು ವಾತಾವರಣ ಸೃಷ್ಟಿ ಮಾಡ್ಬೋದು ಅನ್ನೋದು ನಮ್ಮೆಲ್ಲರ ಆಲೋಚನೆ ಆಗಿದೆ. ಇದ್ರ ಬಗ್ಗೆ ಯಾರ್ಯಾರು ತುಂಗಾ ನದಿ ನೀರು ಕುಡಿತಿದ್ದಾರೋ ಪ್ರತಿಯೊಬ್ಬರು ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗುವ ಮೂಲಕ ತುಂಗೆಯ ಋಣವನ್ನು ತೀರಿಸುವ ಒಂದು ಸಂದರ್ಭ ನಮಗೆ ಬಂದಿದೆ. ಈಗ ಎಲ್ಲರೂ ಕೈ ಜೋಡಿಸಿದರೆ ಒಂದು ಒಳ್ಳೆಯ ಯಶಸ್ವಿ ಪಾದಯಾತ್ರೆ ಆಗಿ ಜನಜಾಗೃತಿ ಆಗುತ್ತೆ ಅಂತ ಹೇಳ್ತೀನಿ.